ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಣ ಮೀನು ಅಂದರೆ ಬೊಂಬೈ ಮೀನು ಅಂತ ಹೇಗೆ ಅಂತ ನೋಡ್ರಿ, ಅದನ್ನು ತೊಗೊತಿದ್ದೀನಿ. ಒಂದು 6 ರಿಂದ 7 ಅದು ಒಂದು ಹೊತ್ತಿಗೆ ಆಗೋಷ್ಟು. ಒಂದು ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಿಂದು ಟೊಮೆಟೊ 2 ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿ ಟೇಸ್ಟಾಗಿನೂ ಇದೊಂದು ಸಾಯಂಕಾಲ ಥರ ಮಾಡೋಣ ರೀ. ಇವಾಗ ನೋಡಿರಿ, ಇಲ್ಲಿ ಸ್ವಲ್ಪನೇ ನಾನು 1 ಟೇಬಲ್ ಸ್ಪೂನ್ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ, ನಮ್ಮದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಇದು ಹಾಕಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ರೀ. ಇದು ಸ್ವಲ್ಪ ನಮಗೆ ಚೆನ್ನಾಗಿ ಗ್ರೇವಿ ಬರಬೇಕು ನೋಡಿರಿ. ಹಾಗಾಗಿ ಸ್ವಲ್ಪನೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷಗಳ ಕಾಲ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಮೀನುಗಳನ್ನ ಈ ಥರನೇ ಕಟ್ ಮಾಡ್ಕೊಂಡು ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ರೀ. ಸ್ವಲ್ಪನೇ ನೀರು ಬಿಸಿ ಮಾಡಿ ಇದಕ್ಕೆ ಹಾಕ್ಕೋಬೇಕು ಎಲ್ಲ ಮೀನನ್ನೇ. ಇವಾಗ ನೋಡ್ಬೋದು ರೀ, ಸ್ವಲ್ಪ ನಾನು ಬಿಸಿನೀರಿನಲ್ಲಿ ಸ್ವಲ್ಪನೇ ಬಿಸಿಯಾದ ನೀರಿನಲ್ಲಿ ಹಾಕಿ ಒಂದು 10 ನಿಮಿಷ ಬಿಡಬೇಕಿದು. ಇವಾಗ ನೋಡಿರಿ, ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪನೇ ಅಂದರೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಇದರೊಟ್ಟಿಗೆ ನಾವು ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು ರೀ. ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನು. ಸ್ವಲ್ಪನೇ ನೋಡಿರಿ, ನಾನು ಒಂದು ಕೈ ಅಳತೆನಲ್ಲಿ ಒಂದಿಷ್ಟು ಒಣ ಕೊಬ್ಬರಿ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ನಾವು 1 ನಿಮಿಷಗಳ ಕಾಲ ಒಣ ಕೊಬ್ಬರಿ ಹಾಕಿದ್ಮೇಲೆ ಫ್ರೈ ಮಾಡಿದ್ದೇವೆ ನೋಡಿರಿ. ಇದಕ್ಕೇ ನೋಡಿರಿ, ನಾನಿವಾಗ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾಯಿದ್ದೀನಿ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ತಣ್ಣಗಾಗುತ್ತೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಸ್ವಲ್ಪ ನೆನೆಸಿದಲ್ಲ ಒಂದು 10 ನಿಮಿಷ ಇದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ರೀ. ನಮ್ಮದು ಮೀನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡ್ಬೋದು ರೀ. ಇವಾಗ ಸ್ವಲ್ಪ ಆಯಿಲಲ್ಲಿ ಹಾಕಿ ಫ್ರೈ ಮಾಡೋಣ ರೀ. ನಾನು ಆಯಿಲು ಬಿಸಿ ಮಾಡ್ಕೊಂಡಿದ್ದೇನೆ. ಇದರೊಳಗೆ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದು ನಮ್ಮದು ಮಸಾಲ ತಣ್ಣಗಾಗಿದೆ, ಇದರೊಳಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ರೀ. ಇವಾಗ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ರೀ. ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೇನೆ. ಸ್ವಲ್ಪನೇ 1-2 ಟೇಬಲ್ ಸ್ಪೂನು ನೀರನ್ನು ಹಾಕ್ಕೊಂಡು ಸಣ್ಣಗೆ ನೈಸಾಗಿಯೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದಿದು ಫ್ರೈ ಆಗಿದೆ ರೀ, ನಾನು ಆಫ್ ಮಾಡಿದ್ದೇನೆ. ಇದನ್ನು ಇವಾಗ ನಾನು ಎತ್ತಿಟ್ಕೋತಾ ಇದ್ದೀನಿ. ಇವಾಗ 1-2 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ. ಇವಾಗ ನೋಡಿರಿ, ಇದನ್ನು ಅರ್ಧ ಈರುಳ್ಳಿ ಉಳಿಸ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪನೇ ನಾವು ಬಾಡಿಸ್ಕೊಳ್ಳೋಣ ರೀ. ಚೆನ್ನಾಗಿ ಇದನ್ನು ಹಾಫ್ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿರಿ, ನಮ್ಮದು ಹಾಫ್ ಫ್ರೈ ಆಗಿದೆ. ಮೀಡಿಯಮ್ ಸೈಜಿಂದು 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ರೀ, ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಟ್ಟಿಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ರೀ. ಇವಾಗ ಸ್ವಲ್ಪನೇ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗ ಇದಕ್ಕೇ ನೋಡಿರಿ, ಒಂಚೂರು ಅರಿಶಿನವನ್ನು ಹಾಕೋಣ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಮ್ಮ ವಿಡಿಯೋ ಯಾರೇ ನೋಡ್ತಾ ಇದ್ದರೆ ರೆಸಿಪಿ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿರಿ. ಇಲ್ಲ ಅಂತಂದರೆ ಏನಾರು ಚೇಂಜ್ ಮಾಡ್ಕೊಂಡಿತ್ತಂದರೆ ನಾನು ವಿಡಿಯೋದಲ್ಲಿ ಚೇಂಜ್ ಮಾಡ್ಕೊತೀನಿ. ಯಾಕಂದರೆ ನನ್ನ ಭಾಷೆ ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಅರ್ಧ ಉತ್ತರ ಕರ್ನಾಟಕ ಭಾಷೆ ಮತ್ತು ಅರ್ಧ ನಾನು ಇಲ್ಲಿ ಮಲೆನಾಡು ಭಾಷೆ ಆಡ್ತಾಯಿದ್ದೀನಿ ರೀ. ಹಾಗಾಗಿ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡ್ಬೋದು. ಇವಾಗ ನೋಡಿರಿ, ನಮ್ಮದು ಮಸಾಲವನ್ನು ಹಾಕೋತಾ ಇದ್ದೀವಿ. ನಾನು ರುಬ್ಬಿಟ್ಟಿದ್ದು ನೋಡಿರಿ, ಅದು ಮಸಾಲವನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನೋಡಿರಿ 2 ರಿಂದ 3 ನಿಮಿಷ ಬಾಡಿಸ್ಕೊ. ಈಗ ನಮ್ಮದು ಇವಾಗ ಸ್ವಲ್ಪನೇ ಮಿಕ್ಸಿ ಜಾರ್ ತೊಳೆದ್ಕಸ ನೀರನ್ನು ಹಾಕ್ಕೊಂಡಿದ್ದೇವೆ ರೀ. ಯಾಕಂದರೆ ಮೊದಲೇ ನಾವು ಈರುಳ್ಳಿ ಹಾಫ್ ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ. ಇವಾಗ ನೀರನ್ನು ಹಾಕ್ಕೊಂಡಿದ್ದೇವೆ. ಇವಾಗ ಇದಕ್ಕೆ ನೋಡಿರಿ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೇನೆ. ನಾನು ಧನಿಯಾ ಕಾಳನ್ನು ಹಾಕಿದ್ದೀನಿ ನೋಡಿರಿ. ಮ್ಯಾಲೆ ಹಾಕೋರು ಧನಿಯಾ ಪುಡಿ ಹಾಕೋಬೋದು, ಅದನ್ನು ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ನೋಡಿರಿ, ನಾವು 1-2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸೋಣ. ಇವಾಗ ನೋಡೋಣ ರೀ, 2 ನಿಮಿಷ ಆಗಿದೆ ನೋಡ್ಬೋದು. ನಮ್ಮದು ಚೆನ್ನಾಗಿ ಆಯಿಲು ಬಿಟ್ಕೊಂಡಿದೆ. ಇವಾಗ ನಾವು ಫ್ರೈ ಮಾಡಿದ್ದೇವಲ್ಲ ಈ ಮೀನನ್ನು ಹಾಕೊಳ್ಳೋಣ ರೀ. ಇದನ್ನು ಹಾಕ್ಕೊಂಡ್ಬಿಟ್ಟು 1 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಯಾಕಂದರೆ ನಾವು ಬಿಸಿನೀರನ್ನು ಹಾಕ್ಕೊಂಡಿದ್ದೆವು, ಮತ್ತಂದರೆ ಎಣ್ಣೆಯೆಲ್ಲ ಫ್ರೈ ಮಾಡ್ಕೊಂಡಿದ್ದೇವೆ ರೀ. ಹಾಗಾಗಿ ಇದನ್ನು ಇಷ್ಟು ಬಾಡಿಸ್ಕೊಂಡ್ರೆ ಸಾಕು. ಇವಾಗ ನೋಡಿರಿ, ನಾವು 1 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕಾಗತ್ತೆ ರೀ. ಇವಾಗ ನೋಡ್ಬೋದು ರೀ, 1 ನಿಮಿಷ ಆಗಿದೆ, ನಮ್ಮದು ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.